ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಿಮಗೊಂದು ಹೆಲ್ತಿ ರೆಸಿಪಿನ ತೋರಿಸ್ತೀನಿ. ಏನಪ್ಪ ಇದು ಹೆಲ್ತಿ ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿ ಯಾವುದೋ ಗಿಡನ ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದು ತೋಟದ ಗೆಣಸಿನ ಗಿಡ. ಇದನ್ನ ಯಾಕೆ ತೋರಿಸ್ತಿದ್ದೀನಿ ಅಂತನಾ, ಇದರಲ್ಲಿ ಸಿಗೋ ಗೆಣಸು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಗಿಡದಲ್ಲಿ ಬಳ್ಳಿಲೂ ಗೆಣಸು ಬಿಡುತ್ತೆ ಮತ್ತು ಭೂಮಿ ಒಳಗಡೆನೂ ಗೆಣಸು ಬಿಡುತ್ತೆ. ಸಂಕ್ರಾಂತಿಗೆ ಗೆಣಸು, ಕಡಲೆ, ಅವರೆ ಬೇಯಿಸೋದೇ ಒಂದು ಸ್ಪೆಷಲ್ಲು. ಈ ಥರ ಗೆಣಸು ತಿನ್ನೋದ್ರಿಂದ 150+ ಏಜ್ ಆಗಿರೋರಿಗೆ ಕಾಲು ನೋವು, ಮಂಡಿ ನೋವು, ಹಿಂಡಿ ನೋವು, ಹಾಗೆ ವಾಯು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಗೆಣಸಿನ ಬದಲಾಗಿ ಈ ತೋಟದ ಗೆಣಸು ತಿನ್ನೋದ್ರಿಂದ ಈ ಯಾವುದೇ ಹೆಲ್ತ್ ಸಮಸ್ಯೆ ಬರೋದಿಲ್ಲ. ಈ ಗೆಣಸು ಭೂಮಿಲಿ ಈ ಥರ ಇರುತ್ತೆ, ಅಗ್ದು ತೆಗಿಬೇಕು. ಇದನ್ನು ನೀರಲ್ಲಿ ನೆನೆಸಿ ಸಿಪ್ಪೆನ ಚಾಕುಯಿಂದ ಈ ಥರ ತೆಗಿಬೇಕು. ಇದನ್ನು ಬರೀ ಕೈಯಲ್ಲಿ ಕ್ಲೀನ್ ಮಾಡೋದ್ರಿಂದ ಕೈ ನೆವೆ ಕೂಡ ಇರುತ್ತೆ. ಸಿಪ್ಪೆ ತೆಗಿಯೋಕ್ಕೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿದ್ರೆ ಬೆಟರ್. ಸಿಪ್ಪೆ ಎಲ್ಲ ತೆಗ್ದಿದ್ದಾದಮೇಲೆ ಒಳಗಡೆ ಈ ಥರ ಇರುತ್ತೆ ಗೆಣಸು. ಇದನ್ನು 1-2 ಟೈಮ್ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಹೇಗೆ ಬೇಯಿಸೋದು ಅಂತ ನೋಡೋಣ. ಫಸ್ಟ್ ನೀರು ಬಿಸಿ ಮಾಡ್ಕೋಬೇಕು. ಬಿಸಿ ಆಗಿರೋ ನೀರಿಗೆ ಒಂದೊಂದಾಗೆ ಗೆಣಸು ಹಾಕೋಣ. ಎಲ್ಲ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಬೇಯೋ ಗ್ಯಾಪಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಹಾಗೆ ಕಾಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಚಟ್ನಿ ಪ್ರಿಪೇರ್ ಮಾಡ್ಕೊಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ, ಸ್ವಲ್ಪ ಹಸಿ ತೆಂಗಿನಕಾಯಿ, 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಆ್ಯಡ್ ಮಾಡಿ ಮೀಡಿಯಮ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹಾಗೆ ಕಾಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಫಸ್ಟೇ ನಾನು 3 ಬೆಲ್ಲನ ಕರಗಿಸಿ ಪಾಕ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, 1 ಏಲಕ್ಕಿ, ಸ್ವಲ್ಪ ಕಡಲೆ, ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚಟ್ನಿ ಮತ್ತು ಕಾಯಲ್ಲಿ 2 ಪ್ರಿಪೇರ್ ಆಗಿದೆ. ನೆಕ್ಸ್ಟ್ ಗೆಣಸು ಬೆಂದಿದೆಯಾ ಅಂತ ನೋಡೋಣ. ಯಾವುದಾದ್ರೂ ಸ್ಪೂನಿಂದನೋ ಇಲ್ಲ ಚಾಕುಯಿಂದನೋ ಈ ಥರ ಬ್ರೇಕ್ ಮಾಡಿದ್ರೆ ಬೇಗ ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇದು ಬ್ರೇಕ್ ಆಗ್ತಾಯಿದೆ, ಇದು ಚೆನ್ನಾಗಿ ಬೆಂದಿದೆ. ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದರಲ್ಲಿರೋ ನೀರೆಲ್ಲ ತೆಗಿಯೋಣ. ಹಾಗೆ ಬಿಟ್ಟರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ. ನಾನು ನೀರೆಲ್ಲ ತೆಗ್ದಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಇದು ಕಾಯಿ ಹಾಲಿಗೆ, ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಒಳ್ಳೆಯದಾದ ಈ ಗೆಣಸು ಎಲ್ಲಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ತಂದು ತಿನ್ನಿ. ಹಬ್ಬನ ಚೆನ್ನಾಗಿ ಆಚರಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.